ಅಪರೂಪಕ್ಕೆ ಒಂದು ಮದ್ವೆಗೆ ಬಂದ್ವಿ. ಊಟಕ್ಕೋಸ್ಕರ ಕೂತ್ಕೊಂಡಿದ್ವಿ, ನಾನು ನನ್ನ ಸಿಸ್ಟರ್ ಇಬ್ರು. ಊಟ ಇನ್ನ ಬಂದಿಲ್ಲ, ಸೊ ವಿಡಿಯೋ ಮಾಡ್ತಾ ಇದ್ದೀವಿ. ಈ ಬಾಳೆ ಎಲೆ ಊಟನೇ ಹಾಗೆ, ತುಂಬಾ ರುಚಿ ಅನ್ಸುತ್ತೆ ಅಲ್ಲ. ಸರಿ ಬನ್ನಿ, ಏನೇನ್ ಐಟಮ್ಸ್ ಹಾಕ್ತಾರೆ ಅಂತ ನೋಡೋಣ. ಎಲ್ಲಾನ ನೀಟಾಗಿ ವಾಶ್ ಮಾಡ್ಕೊಬೇಕು ಯಾವಾಗ್ಲೂ. ಯಾಕೋ ನಾನು ಹಾಕಿರೋ ಲಿಪ್ಸ್ಟಿಕ್ ಕಲರ್ ನನ್ಗೆ ಇಷ್ಟನೇ ಆಗ್ಲಿಲ್ಲ. ನನ್ನ ಅಕ್ಕ ಲೈಟ್ ಲಿಪ್ಸ್ಟಿಕ್ ಹಾಕೊಂಡ್ಬಂದಿದ್ದಾರೆ, ನಾನು ಫುಲ್ ಬ್ಲಡ್ ರೆಡ್ ಹಾಕೊಂಡ್ಬಂದ್ಬಿಟ್ಟೆ ಲಿಪ್ಸ್ಟಿಕ್. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಬಾಳೆ ಎಲೆ ಊಟ ಅಂದ್ರೆ ತುಂಬಾ ಇಷ್ಟ ಕಮೆಂಟ್ ಮಾಡಿ. ಇವಾಗ ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಐಟಮ್ಸ್ ಹಾಕಕ್ಕೆ. ಯಾವಾಗ್ಲೂ ಫಸ್ಟ್ ಹಾಕದೆ ಉಪ್ಪು, ಉಪ್ಪಿನಕಾಯಿ, ಕೋಸುಂಬರಿ ಪಲ್ಯ ಹಾಕಿದ್ದಾರೆ, ಕಾಂದೇನೋ ಹಾಕಿದ್ದಾರೆ, ಬೀನ್ಸ್ ಪಲ್ಯ, ಇದು ಸೊಪ್ಪು ಪಲ್ಯ. ಯಾವ ಸೊಪ್ಪು ಅಂತ ಗೊತ್ತಿಲ್ಲ, ಬಟ್ ಸೊಪ್ಪು ಇವಾಗ ಬಂತು ನೋಡಿ, ಚಂಪಾಕಲಿ. ನನಗೆ ಸ್ವೀಟ್ ಅಷ್ಟೊಂದು ಇಷ್ಟ ಆಗಲ್ಲ, ಬಟ್ ವಿಡಿಯೋಗೆ ಇಟ್ಕೊಂಡಿದ್ದೀನಿ. ಬಟ್ ನೋಡಕ್ಕೆ ತುಂಬ ಚೆನ್ನಾಗಿದೆ. ಮೇಲೊಂದು ಚೆರಿ ಹಾಕಿದ್ದಾರೆ, ನೆಕ್ಸ್ಟು ಹೋಳಿಗೆ ಹಾಕಿದ್ದಾರೆ. ತುಪ್ಪ ಹಾಕ್ತಾ ಇದ್ರು, ಬಟ್ ನಂಗೆ ತುಪ್ಪ ಇಷ್ಟ ಇಲ್ಲ, ಬೇಡ ಅಂತ ಹೇಳಿದೆ. ಸೈಡ್ಗೆ ಇಟ್ಕೊತೀನಿ ಇವಾಗ. ಗೋಬಿ ಮಂಚೂರಿಯನ್. ಈ ನಮ್ಮ ಭಾರತೀಯ ಅಂದರೆ ಸಂಪ್ರದಾಯದ ಈಗ ಮದುವೆ ಟೈಮ್ನ ಫುಡ್ಡಲ್ಲಿ ಗೋಬಿ ಒಂದೇ ಡಿಫ್ರೆಂಟ್ ಅನ್ಸೋದು. ಇನ್ನೆಲ್ಲ ನಮ್ಮ ಭಾರತೀಯ ಶೈಲಿಯ ಫುಡ್ಗಳು. ಈಗ ಇಲ್ಲಿ ಮಸಾಲೆ ದೋಸೆ ಹಾಕಿದ್ದಾರೆ, ಚಟ್ನಿ. ನನ್ನ ಫೇವ್ರೆಟ್ ಇವಾಗ ಬಂತು ರೈಸ್ ಬಾತು. ಎಲ್ಲೇ ಹೋದರೂ ನಾನು ಕೇಳೋದು ಫಸ್ಟು ಬಾತು, ರೈಸ್ ಬಾತು, ಟೊಮೊಟೊ ಬಾತು, ನೆಕ್ಸ್ಟು ಬನಾನಾ. ಕಾಯಿ ಕೂಡ ಕೊಟ್ಟಿದ್ದಾರೆ. ಈಗ ಐಸ್ ಕ್ರೀಮ್ ಹಾಕಿದ್ರು. ರೈಸ್ ಮತ್ತು ಸಾಂಬಾರ್, ಚಂಪಾಕಲಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಸೊ ಇದು ಬಂದು ನಾರ್ಮಲ್ ಇಂಡಿಯನ್ ಫುಡ್, ಅಂದರೆ ಮದುವೆಗೆ ಕಾಮನ್ ಆಗಿ ಈ ಥರ ಫುಡ್ನ ಹಾಕ್ತಾರೆ. ಸೊ ಇವಾಗ ನೀವು ನೋಡ್ತಾ ಇರೋದು ನನ್ನ ಸಿಸ್ಟರು ವಾಕ್ ಆ್ಯಂಡ್ ನನ್ನ ವಾಕ್.